ಸಮಸ್ಯೆಗಳ ಕಾಟದಿಂದ ಬಳಲ್ತಾ ಇದ್ರೆ, ಅಮಾವಾಸ್ಯೆಯ ಹುಣ್ಣಿಮೆಯ ದಿನಗಳಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ, ಸಾಲ ಬಾಧೆಯಿಂದ ನರಳುತ್ತಾ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ, ತಂತ್ರಶಕ್ತಿ, ಮಾಂತ್ರಿಕ ಶಕ್ತಿಯಿಂದ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡೋ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನ್ ವೀಣಾ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಅಂತ ಹೇಳ್ತಾ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ TV 24 ವೀಕ್ಷಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೇಡಮ್, ನೀವು ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳ್ತಾ ಇದ್ರಿ ವಾಮಾಚಾರ ವಶೀಕರಣದ ಬಗ್ಗೆ ಹೇಳ್ತಾ ಇದ್ರಿ. ಈಗ ಅದ್ರ ಜೊತೆಗೆ ಮತ್ತೊಂದು ಅದಕ್ಕೆ ಸೇರಿರುವಂತ ಟಾಪಿಕ್ ದೇವರಿಗೆ ಕಣ್ಣು ಪ್ರಯೋಗ ಅಥವಾ ಕಣ್ಣು ಕಟ್ಟೋದು ಅಂತ. ಇದ್ರ ಬಗ್ಗೆ ಮಾಹಿತಿ ನೀಡಿ. ಯಾರಿಗೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅದಕ್ಕಾಗಿ. ಸೊ ಖಂಡಿತವಾಗ್ಲೂ ನಾನೆಲ್ಲ ಪ್ರೀತಿಯ ಗುರುವರಿಯರನ್ನು ವಂದಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಸೊ ನೋಡಿ, ನಾವು ಇದು ಕಾರ್ತಿಕ ಮಾಸ. ಸೊ ಕಾರ್ತಿಕ ಮಾಸದಲ್ಲಿ ನಾವು ಈಗ ಹಲವಾರು ಅಂತಂದರೆ ದೀಪಾವಳಿ ಯಾವ ರೀತಿ ಮಾಡುವಂಥದ್ದು, ಅದರಲ್ಲಿ ಕೊಟ್ಟಿರುವಂತಹ ಪರಿಹಾರಗಳೆಲ್ಲ ಕೆಲವರು ಯಾರೋ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಪರಿಹಾರ ಕೊಟ್ಟಿರೋದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ, ತುಂಬ ಸಿಂಪಲ್ ಆಗಿದೆ ಅಂತ ಹೇಳಿದ್ರು. ಸೊ ಯಾರ್ಯಾರು ಕಾರ್ಯಕ್ರಮ ನೋಡಿ ನನಗೆ ಕರೆ ಮಾಡಿದ್ರಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಸೊ ಹೇಳ್ತೀನಿ. ಸೊ ನೋಡಿ ಪ್ರಿಯ ವೀಕ್ಷಕರೇ, ದೇವರಿಗೆ ಕಣ್ಣು ಕಟ್ಟೋ ಪ್ರಯೋಗ ಇದೆಯಾ ಅಂತ ಕೆಲವರು ಕೇಳ್ತಾರೆ. ಮೇಡಮ್, ಇದೇನಿದು ಹೊಸ ಕಾನ್ಸೆಪ್ಟು ತಂದಿದ್ದೀರಿ ಮೇಡಮ್ ಅಂತ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ತರಗತಿಯಲ್ಲಿ ಮಾಡುವಂತಹ ಒಂದು ವಿಷಯ ಆಗಿರುತ್ತೆ. ಒಂದು ಮಾಟ ಮಂತ್ರ ಆಗಿರೋದು, ಅಥವಾ ಆಕರ್ಷಣೆ ಆಗಿರೋದು, ಸ್ತಂಭನ ಆಗಿರ್ಬೋದು, ವಶೀಕರಣ ಆಗಿರ್ಬೋದು. ಸೊ ಈ ಥರ ದೈವ ವಿಚಾರಗಳು ಅಂತೆಲ್ಲ ತಗೊಂಡಾಗ ನಾವು ಏನು ಹೇಳ್ತೀವಿ, ತರಗತಿಯಲ್ಲಿ ಹೇಳುವಂಥದ್ದು. ಕೆಲವರು ನೋಡ್ಬೋದು ನೀವು, ಮಾಟ ಮಂತ್ರದಿಂದ ತೊಂದರೆ ಆಗ್ತಾ ಇರ್ತದೆ, ಅಥವಾ ನಮಗೆ ವೈದ್ಯಕೀಯ ರೀತಿಯಲ್ಲಿ ಎಷ್ಟೋ ಬಾರಿಗಳು ತೊಂದರೆ ಆಗ್ತಾ ಇರುತ್ತೆ. ಸೊ ಅದೆಲ್ಲವನ್ನು ನಾವು ಒಂದು ಕಡೆ ಎಲ್ಲೋ ಹೋಗ್ತಾ ಇರ್ತೀವಿ ಅಂದರೆ ದಾಟಿರ್ತೀವಿ ಅಂತ ಅಂದ್ಕೊಳ್ಳಿ. ಮಾಟ ಮಂತ್ರದಿಂದ ಪರಿಹಾರ ಮಾಡ್ಕೊಂಡು ಬಂದಿರ್ತೀವಿ, ಅಥವಾ ವೈದ್ಯಕೀಯ ಚಿಕಿತ್ಸೆಗಳಿಂದ ಪರಿಹಾರ ಮಾಡ್ಕೊಂಡು ಬಂದಿರ್ತೀವಿ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಕೆಲವೆಲ್ಲ ನೀವು ಹಿಂದಿನ ಕಾಲದಲ್ಲಿ ಕೇಳಿರ್ತೀರಿ, ಏನಂತ ಹೇಳ್ಬಿಟ್ಟು, ಯಾರೋ ನನಗೆ ನಾನು ಪೂಜೆ ಮಾಡೋ ದೇವ್ರನ್ನೂ ಕಟ್ಟು ಹಾಕ್ಬಿಟ್ಟಿದ್ದಾರೇನೋ, ಆ ದೇವರು ನನ್ನ ಕಡೆ ಕಣ್ ತೆಗೆದು ನೋಡ್ತಾ ಇಲ್ಲ, ನಾನು ಎಷ್ಟೊಂದು ಪರಿಹಾರಗಳು ಮಾಡ್ತಾ ಇದ್ದೀನಿ, ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೀನಿ, ಏನು ದೇವರೆಲ್ಲ ಕಣ್ ಕಟ್ಕೊಂಡು ಕೂತ್ಬಿಟ್ಟಿದ್ದಾರಾ? ಸೊ ನಮ್ಮ ಮನೆ ದೇವ್ರು ಕೇಳ್ತಾ ಇದ್ದೀನಿ, ಕುಲದೇವ್ರು ಕೇಳ್ತಾ ಇದ್ದೀನಿ, ಗ್ರಾಮ ದೇವ್ರನ್ನ ಕೇಳ್ತಾ ಇದ್ದೀನಿ, ನಾನು ಪೂಜೆ ಮಾಡುವ ನನ್ನ ಇಷ್ಟ ದೇವ್ರನ್ನೂ ಕೇಳ್ತಾ ಇದ್ದೀನಿ, ಆದರೂ ಯಾಕೆ ನನಗೆ ಪರಿಹಾರ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ನೀವು ಕೇಳ್ತಾರೆ. ಯಾಕಂದರೆ ನೀವು ಇನ್ನೂ ಚಿಕ್ಕವರು ಗೊತ್ತಿಲ್ಲ ಅನ್ಕೋತೀನಿ, ಯಾಕಂದರೆ ಸುಮಾರು ಜನ ಕೇಳ್ತಾರೆ. ಹಾಗೆಯೇ ನೀವು ಯಾರಾದರೂ ಪ್ರಿಯ ವೀಕ್ಷಕರು ನೋಡಿದ್ದೆ ಅಂದರೆ ನನ್ನ ಹಳೆ ಎಪಿಸೋಡಲ್ಲಿ ನೀವು ನೋಡಿದರೆ ಕೆಲವೆಲ್ಲ ಸಣ್ಣ ಪುಟ್ಟದ ವಿಷಯಗಳು ಗೊತ್ತಾಗುತ್ತೆ. ಸೊ ಖಂಡಿತವಾಗ್ಲೂ ದೇವರಿಗೆ ಕಣ್ಣು ಕಟ್ಟೋದು ಅಂತಲೇ ಹೇಳ್ತಾರೆ. ಸೊ ಇವತ್ತಿನ ಸಬ್ಜೆಕ್ಟ್ ದೇವರಿಗೆ ಕಣ್ಣು ಕಟ್ಟೋದು ಅಂತ. ನೋಡಿ, ನೀವು ಫ್ರೆಂಡ್ಸ್ ಅಂತ ಅಂದ್ಕೊಳ್ಳಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತೀವಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನನಗೇನೋ ಒಂದು ತೊಂದರೆ ಮಾಡಬೇಕು ಅಂತಂದಾಗ ನಿಮ್ಮ ಹತ್ರ ಬಂದು ಕೇಳ್ತಾರೆ ಏನಂತ ಹೇಳ್ಬಿಟ್ಟು. ಸೊ ನಾ ಏನಾದರೂ ಮಾಡಿಬಿಟ್ಟು ಅವರ ಕೆಲಸವನ್ನು ನಿಲ್ಲಿಸಬೇಕು, ಸೊ ಹಾಗಾಗಿ ನೀನು ಗೊತ್ತಿದ್ರೂ ಗೊತ್ತಿಲ್ಲದೊಳಗೆ ಕಣ್ಣು ಕಟ್ಕೊಂಡಿದ್ಬಿಡು, ಸಹಾಯಕ್ಕೆ ಬಂದ್ರೂ ಬಾರದೆ ಇದ್ದಂಗೆ ಇದ್ಬಿಡು ಅಂತ ಹೇಳ್ಬಿಟ್ಟು ಒಂಥರ ನಿಮ್ಮ ಹತ್ರ ಬಂದ್ಬಿಟ್ಟು ಒಂದು ಕೇಳಿಕೊಂಡು ನಿಮಗೆ ಒಂದು ಶರಣಾಗಿ ಕೇಳ್ಕೊಳ್ಳುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ನೀವೇನಂತೀರಿ, ಅವ್ರು ಎಷ್ಟು ಒಬಿಡಿಯೆಂಟ್ ಆಗಿದ್ದಾರೆ, ಎಲ್ಲ ಅವ್ರದ್ದೇ ತಪ್ಪಲ್ಲ, ತಡಿ ಏನಾದರೂ ಆಗಲಿ ಇವ್ರ ಕಡೆಗೇನೆ ನಾವು ವಾಲ್ಕೊಳ್ಳೋಣ ಅಂತ ಹೇಳ್ಕೊಂಡು ಆ ಥರ ಮಾಡ್ತಾರೆ. ಸೊ ಇದಕ್ಕೆ ನಾವು, ಯಾಕಂದರೆ ಮನುಷ್ಯನಲ್ಲಿ ನಾವು ಯಾವ ರೀತಿ ಬಾಂಡಿಂಗ್ ಇಟ್ಕೊಂಡು ಅದರಲ್ಲಿ ನಾವು ಕಟ್ ಮಾಡ್ತೀವೋ ಅದೇ ಥರ ದೇವರ ವಿಚಾರದಲ್ಲೂ ಮಾಡ್ತಾರೆ. ಎಕ್ಸಾಂಪಲ್ಸ್ ಹೇಳೋದಾದರೆ ಏನು ಹೇಳ್ತೀವಿ ಅಂತಂದರೆ, ನಮಗೆ ಇಷ್ಟ ದೇವರು ಅಂತಲೂ ಹೇಳ್ತಾರೆ. ಸೊ ದೇವರಿಗೆ ಕಣ್ಣು ಕಟ್ಟೋ ಪ್ರಯೋಗದಲ್ಲಿ ನಾವು ನೋಡೋದಾದರೆ 2 ಥರವಾದಂತಹ ವಿಧಗಳಿದೆ ಮೇಡಮ್. ಆ 2 ಥರ ವಿಧಗಳಲ್ಲಿ ಅಂತಂದರೆ, ತಾನು ಪೂಜಿಸುವ ದೇವರು ಅಂದರೆ ಇಷ್ಟಪಟ್ಟಿರೋ ದೇವರಾಗಿರ್ಬೋದು, ಗ್ರಾಮ ದೇವರಾಗಿರ್ಬೋದು, ಅಥವಾ ಕುಲದೇವರು ಆಗಿರ್ಬೋದು, ಅಥವಾ ಗುರುಗಳು ಆಗಿರ್ಬೋದು. ಸೊ ಈ ಥರ ಎಲ್ಲ ಒಂದು ಪೂಜಿಸುವ ದೇವರು ಅಂತ ಹೇಳಿದಾಗ ಇಷ್ಟೆಲ್ಲ ವಿಚಾರಗಳು ಬರುತ್ತೆ. ತಾನು ಪೂಜಿಸುವ ದೇವರು ಅಂತ ಒಂದು ಕಡೆ ಹೇಳ್ತೀವಿ. ಹಾಗೆ ಪರ ಊರಿನಲ್ಲಿರುವಂತಹ ದೇವರು, ಅಥವಾ ಈಗ ನಮ್ಮ ಊರಿನಲ್ಲದೆ ಇನ್ನೊಂದು ಊರಿನಲ್ಲಿ ನಾವು ಹೋಗ್ಬಿಟ್ಟು ಒಂದು ದೇವ್ರನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ, ಆ ದೇವರಿಗೆ ಹೋಗಿ ಕಣ್ಣು ಕಟ್ಟುವಂಥದ್ದು ಅಂತ. ಸೊ ಹಾಗಾಗಿ ಪ್ರಿಯ ವೀಕ್ಷಕರು ತಿಳ್ಕೊಬೇಕಾಗಿರೋ ವಿಚಾರ ಇವತ್ತೇನು ಅಂದರೆ, ದೇವರಿಗೆ ಕಣ್ಣು ಕಟ್ಟಿ ಪ್ರಯೋಗ ಮಾಡುವಂಥದ್ದು ಅಂದರೆ ದೇವರಿಗೇನೆ ಕಣ್ಣು, ಬಾಯಿ ಮತ್ತು ಚಲನೆಗಳನ್ನು ಕಟ್ಟಿ ಆ ಯಾವ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ, ಅಂದರೆ ನಾನು ಕಳೆದ ಸಬ್ಜೆಕ್ಟಲ್ಲೇ ಹೇಳಿದ್ದೆ ಏನಂತಂದರೆ, ಒಬ್ಬ ವ್ಯಕ್ತಿ ಒಳ್ಳೆತನಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಒಳ್ಳೆ ಪೋಸ್ಟ್ಗೆ ಹೋಗ್ತಾ ಇದ್ದಾರೆ. ಸೊ ಅವರ ವೈರತ್ವವನ್ನು ಯಾವ ರೀತಿ ತೋರಿಸೋದು ಅಂತಾಗ ಹಲವಾರು ವಿಧಗಳಿದೆ. ಸೊ ಅದರಲ್ಲಿ ಕಣ್ಣು ಕಟ್ಟಿ ಪ್ರಯೋಗ ಮಾಡುವಂಥದ್ದು ಒಂದು ವಿಧ ಇದೆ. ಸೊ ಹಾಗಾಗಿ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ, ಮಾಂತ್ರಿಕ ಬಾಧೆಯಿಂದ ಹೊರಗಡೆ ಬಂದಿದ್ದೀರಿ, ತಾಂತ್ರಿಕ ಬಾಧೆಯಿಂದ ಹೊರಗಡೆ ಬಂದಿದ್ದೀರಿ, ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸೊ ಯಾಕೆ ಹಾಗಾದರೆ ನಮಗೆ ಪರಿಹಾರಗಳಾಗ್ತಾ ಇಲ್ಲ? ಮೇಡಮ್ ಹೇಳಿದ್ರು ಮಾಂತ್ರಿಕ ಬಾಧೆಯಿಂದ ಹೊರಗಡೆ ಬಂದಿದ್ದೀರಿ ಅಂತ. ಸೊ ಬಂದಿದ್ದೀರಿ ಅಂತಂದರೆ ಯಾವ ರೀತಿಯಲ್ಲಿ ಬಂದಿದ್ದೀರಿ? ಈಗ ಯಾರೋ ಏನು ಮಾಡ್ತಾರೆ ಅಂದರೆ,
ಕೇಳ್ಬೋದು, ಮೇಡಮ್ ಇದೆಲ್ಲ ಯಾವ ರೀತಿ ಗೊತ್ತಾಗುತ್ತೆ ಅಂತ ನೀವು ಕೇಳ್ತೀರಿ ಅನ್ಕೋತೀನಿ ಮೇ ಬಿ ಪ್ರಶ್ನೆನ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಅಂದರೆ ಯಾವ ವ್ಯಕ್ತಿ ತೊಂದರೆ ಆಗಿರುತ್ತೆ ಆ ವ್ಯಕ್ತಿ ಆ ಸ್ಥಳಕ್ಕೆ ಅಂದರೆ ನಮ್ಮ ಸ್ಥಾನಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳಿ. ಈಗ ನಮ್ಮದೊಂದು, ಈಗ ನಾನು ಬಂದು ಇಲ್ಲಿ ಕಾರ್ಯಕ್ರಮ ನಡೆಸೋದು ಒಂದು ಸ್ಟುಡಿಯೋದಲ್ಲಿ ನಡೆಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ಥಾನಕ್ಕೆ ಅಂತ ಬಂದಾಗ ನಮಗೆ ಗೊತ್ತಾಗುತ್ತೆ. ಯಾವ ಥರ ಗೊತ್ತಾಗುತ್ತೆ ಅಂದರೆ ಒಂದು ಅಂದರೆ ಚಾರ್ಟ್ ಅಂತ ಇರುತ್ತೆ ನಮ್ಮದು. ನಿಮಗೆ ಗೊತ್ತಿರ್ಬೋದು, ನಾವು ಹುಟ್ಟಿದಾಗ ಒಂದು ಜನ್ಮ ಕುಂಡಲಿ ಅಂತ, ಸೊ ಅದನ್ನು ನಾವು ಪ್ರಶ್ನಾಶಾಸ್ತ್ರಕ್ಕೆ ಅಳವಡಿಸ್ಕೋತೀವಿ. ಇಲ್ಲ ಅಂತಂದರೆ ಕೆಲವರು ಕೇಳ್ಬೋದು ಪ್ರಶ್ನಾಶಾಸ್ತ್ರ ಇಲ್ಲ ಅದು ಹೇಗೆ ಹೇಳ್ಬೋದು? ಸೊ ಹೋರಾಶಾಸ್ತ್ರದಲ್ಲೂ ಹೇಳ್ಬೋದು. ಹಾಗೇನೇ ನಮ್ಮ ಅನುಷ್ಠಾನ ದೇವತೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಪ್ರತಿಯೊಬ್ಬರು ಯಾರ್ಯಾರು ಜ್ಯೋತಿಷ ಆಗಿರ್ಬೋದು, ತಾಂತ್ರಿಕ ಆಗಿರ್ಬೋದು, ಮಾಂತ್ರಿಕ ಆಗಿರ್ಬೋದು, ಸೊ ಅಮಾನುಷ ಶಕ್ತಿ ಯಾರು ಸಾಧಕರು ಈ ಥರ ಎಲ್ಲ ಇರ್ತಾರೆ, ಸೂಪರ್ ನ್ಯಾಚುರಲ್, ಅವರೆಲ್ಲ ಒಂದು ಆರಾಧನಾ ಶಕ್ತಿ ಅಂತ. ಸೊ ಆ ಆರಾಧನಾ ಶಕ್ತಿನೇ ಹೇಳ್ತಾರೆ ಇವರಿಗೆ ಇದೇ ಥರ ತೊಂದರೆ ಆಗಿದೆ ಅಂತ. ಹಾಗೆ ನಾವು ಚಾರ್ಟ್ ಅಂತ, ಯಾಕಂದರೆ ಇದನ್ನು ಯಾವ ರೀತಿ ನೋಡೋದು ಅನ್ನೋದೊಂದು ಕಾನ್ಸೆಪ್ಟು. ಸೊ ಇಲ್ಲಿ ಬಂದು ನೋಡಿ, ಕಾರಕನಾಗಿರುವಂಥದ್ದು ಗುರು ಬಂದು ಕಾರಕನಾಗ್ತಾನೆ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗೆ ನಾವು ಒಂದು ಒಳ್ಳೆಯ ಸ್ಥಾನ ಅಂದರೆ ಪ್ರತಿ ಗ್ರಹಗಳಿಗೂ ಒಳ್ಳೆಯ ಸ್ಥಾನ ಕೊಟ್ಟಿದ್ದೀವಿ. ಗುರು ಬಂದು ದೇವತಾ ಕಾರಕನಾಗಿರ್ತಾನೆ. ಸೊ ಹಾಗಾಗಿ ಪ್ರತಿ ಒಂದು ಲಗ್ನಕ್ಕೆ ಅಂತ ತಗೊಂಡಾಗ ಒಂದು ಬಾಧಕಾಧಿಪತಿ ಇರುತ್ತೆ, ಒಂದು ಮಾರಕಾಧಿಪತಿ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ 12 ಭಾವಗಳಿಗೂ ಹೋದಾಗ ಒಂದೊಂದು ಸ್ಥಾನಕ್ಕೆ ಬಾಧಕ ಅಂದರೆ ತೊಂದರೆಯನ್ನು ಉಂಟು ಮಾಡುವಂಥದ್ದು, ಅಂದರೆ ಬಾಧೆಯನ್ನು ಉಂಟು ಮಾಡುವಂಥದ್ದು ಅಂತ. ಸೊ ಕಣ್ಣು ಕಟ್ಟಿ ಪ್ರಯೋಗ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಂದರೆ ಚಾರ್ಟಲ್ಲಿ ಹೇಗೆ ಗೊತ್ತಾಗುತ್ತೆ ಅಂದರೆ ಬಾಧಕ ಅಂದರೆ ಬಾಧಕಾಧಿಪತಿ 7ನೇ ಮನೆಯಲ್ಲಿದ್ದು ಗುರುವಿನ ಜೊತೆಗೆ ಏನಾದರೂ ಇತ್ತು ಅಂದರೆ ಅವರಿಗೆ 6ನೇ ಮನೆ ನೋಡ್ತಾ ಇತ್ತು ಅಂದರೆ ತಾನು ಪೂಜಿಸುವ ದೇವರಿಗೆ ಕಣ್ಣು ಕಟ್ಟಿ ಪ್ರಯೋಗ ಮಾಡಿರ್ತಾರೆ ಅಂತ. ಅದಕ್ಕೆ ನಾನು ಯಾವಾಗಲೂ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಯಾವಾಗಲೂ ಅಷ್ಟೇ ನಮ್ಮ ಕುಲದೇವರಾಗಿರ್ಬೋದು, ನಮ್ಮ ಇಷ್ಟ ದೇವರಾಗಿರ್ಬೋದು, ನಮ್ಮ ಪ್ರೀತಿ ಪಾತ್ರದ ದೇವರು ಏನು ಅಂತ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಹೇಳಬಾರ್ದು. ಸೊ ನೀವು ಯಾರಿಗೋ ಒಂದು ತುಂಬ ಕ್ಲೋಸ್ ಆಗಿರೋರ ಹತ್ರ ಹೇಳ್ಕೊಂಡಿರ್ತೀರಿ ಅಂತೀರಿ. ಸೊ ನಿಮ್ಮ ಮೇಲೆ ಏನೋ ಒಂದು ಪ್ರಯೋಗ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಏನಂತಾರೆ, ಆ ದೇವರ ಹತ್ರನೇ ಹೋಗ್ಬಿಟ್ಟು ಕೇಳ್ತಾರೆ ಅವರು. ಸೊ ನನಗೆ ಈ ಥರ ಕೆಲಸ ಆಗಬೇಕು, ಸದ್ಯದ ಪರಿಸ್ಥಿತಿಯಲ್ಲಿ ನೀನು ನಿನ್ನ ಕಣ್ಣನ್ನು ಮುಚ್ಕೊಂಡಿರೋ ಅಥವಾ ಕೈಯನ್ನು ಕಟ್ಕೊಂಡಿರು ಅಂತ ಆ ಥರ ನಾವು ಹೇಗೆ ಮನುಷ್ಯರು ಮಾತಾಡ್ಕೋತೀವೋ ಸೊ ಆ ಥರ ದೇವತಾ ಶಕ್ತಿಗಳ ಹತ್ರ ಹೋಗಿ ಕೆಲವರು ಮಾತಾಡುವಂಥದ್ದು ಉಂಟು. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ತಾನು ಪೂಜಿಸುವ ದೇವರಿಗೆ, ಅಂದರೆ ನೀವು ಯಾವ ದೇವ್ರನ್ನ ಮಾಡ್ತೀರಿ ಆ ದೇವರಿಗೆ ಕಣ್ಣು ಕಟ್ಟಿ ಪ್ರಯೋಗ ಮಾಡ್ತಾರೆ ಅಂತಂತ. ಸೊ ಇದನ್ನು ತರಗತಿಯಲ್ಲಿ ಹೇಳ್ಕೊಡೋದು, ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ತಿಳ್ಕೊಬೋದು. ಸೊ ನಾವು ಇದಕ್ಕೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಬಾಧಕಾಧಿಪತಿ ಮತ್ತು 7ನೇ ಮನೆ ಅಧಿಪತಿ ಅಂದರೆ ನಾನು ಆಪೋಸಿಟ್ ಬಂದರೆ 7ನೇ ಮನೆ ಅಂದರೆ ಆಪೋಸಿಟ್ ಅಂತ ಹೇಳ್ತೀವಿ. 7ನೇ ಮನೆ ಹಾಗೆ ಜೊತೆಗೆ ಗುರು ಬಂದರೆ ದೇವತಾಕಾರಕ ಅಂದಾಗ ಗುರುನ ನಾವು ತಗೋತೀವಿ, 6ನೇ ಮನೆ ಅಧಿಪತಿನೂ ನಾವು ತಗೋತೀವಿ. ಸೊ ಈ ಥರ ಒಂದು ಕಾಂಬಿನೇಷನ್ಸ್ ಬಂದಾಗ ದೇವರಿಗೆ ಕಣ್ಣು ಕಟ್ಟಿರೋದು ಅಂತ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ಮೇಡಮ್ ಈ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ, ಆದ್ರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟಬ್ರಿ ಗುರುಜಿ, ನೀವು ಮಾತನಾಡ್ತಾ ಹೇಳಿದ್ರೆ ದೇವರಿಗೆ ಕಣ್ಣು ಕಟ್ಟೋದ್ರ ಬಗ್ಗೆ, ಈಗ ವ್ಯಕ್ತಿಗೆ ಯಾವ ರೀತಿ ಪರಿಣಾಮ ಆಗ್ಬೋದು ಇದರಿಂದ? ಓಕೆ, ಇದು ಒಂಥರ ಒಳ್ಳೆಯ ಪ್ರಶ್ನೆ ಮೇಡಮ್. ಸೊ ಏನಾಗ್ತದೆ ಅಂತಂದರೆ, ಯಾವುದೋ ವ್ಯಕ್ತಿಗೆ ದೇವರಿಗೇ ಕಣ್ಣು ಕಟ್ಟಿ ಪ್ರಯೋಗಗಳನ್ನ ಅವ್ರ ಮೇಲೆ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಏನು ಹೇಳ್ತೀನಿ, ಯಾವುದೇ ರೀತಿಯಾದಂಥ ಏಳಿಗೆಗಳೇ ಆಗೋದೇ ಇಲ್ಲ. ಜೊತೆಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಅನುಭವಿಸೋದು. ಹಾಗೇನೇ ನೀವು ನೋಡ್ಬೋದು, ತುಂಬ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ತುಂಬ ಕ್ಲೋಸ್ ಯಾರಾಗಿರ್ತಾರೆ ಸೊ ಅವ್ರ ಹತ್ರ ಎಲ್ಲ ವಿಚಾರಗಳನ್ನ ನಾವು ಹೇಳ್ಕೊತಾ ಇರ್ತೀವಿ. ಇಂಥ ಪೂಜೆಯನ್ನು ಮಾಡಿದೆ, ಅಥವಾ ಈ ಥರ ದೇವಸ್ಥಾನಕ್ಕೆ ಹೋಗಿದೆ, ಈ ಥರ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೀನಿ, ಒಂದು 48 ದಿನ ಮಾಡ್ತಾ ಇದ್ದೀನಿ ಅಂತೆಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂದರೆ, ನಾವು ಪೂಜಿಸುವಂತಹ ದೇವರಾಗಿರ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ನಾವು ತುಂಬ ಏನು ಹೇಳ್ತೀವಿ, ಗೌಪ್ಯವಾಗಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಯಾವುದೇ ಪರಿಹಾರಗಳನ್ನಾಗಲಿ ಅಥವಾ ಯಾವುದೇ ದೇವತಾ ವಿಚಾರಗಳನ್ನು ಬಂದಾಗಲಿ ಅಥವಾ ಯಾವುದೇ ದೇವತಾ ಕಾರ್ಯಗಳನ್ನು ನಾವು ಮಾಡಬೇಕಾದಾಗ ಒಂದು ಗೌಪ್ಯವಾಗಿ ಮಾಡಿದಾಗ ತುಂಬಾ ಪರಿಹಾರ ಆಗುತ್ತೆ ಅಂತ. ಯಾಕೆ ಇದು ದೇವರಿಗೆ ಕಣ್ಣು ಕಟ್ಟಿ ಪ್ರಯೋಗಗಳು ಮಾಡ್ತಾರಾ ಅಂತಂತ ಎಷ್ಟೋ ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂದರೆ ಇದು ಏನು ಹೇಳ್ತೀವಿ, ಸೈಂಟಿಫಿಕ್ ಯುಗದಲ್ಲಿ ಖಂಡಿತವಾಗ್ಲೂ ಪ್ರಿಯ ವೀಕ್ಷಕರೇ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಕೆಲವೆಲ್ಲ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಜನ ಕ್ಲೈಂಟ್ಸು ಬಂದಾಗ ನಾನು ನೋಡಿರುವಂತಹ ಒಂದು ಏನು ಹೇಳ್ತೀವಿ, ಆ ಚಾರ್ಟ್ ಆಗಿರ್ಬೋದು ಅಥವಾ ಅವರು ಹೇಳುವಂತಹ ರೀತಿ ಆಗಿರ್ಬೋದು. ಕೇಳ್ಬೋದು, ಏನು ಮೇಡಮ್ ಈ ಥರ ಎಲ್ಲ ಹೇಳ್ತಾ ಇದ್ದೀರಲ್ಲ ಅಂತ. ನಿಜವಾಗ್ಲೂ ಪ್ರಿಯ ವೀಕ್ಷಕರೇ, ಹಾಗಾಗಿ ನಾವು
ಪೂಜಿಸುವಂತಹ ದೇವರ ವಿಚಾರವಾಗಿ ನಾವು ಯಾರ ಹತ್ರನೂ ಹೇಳ್ಕೋಬಾರ್ದು. ಸೊ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಪರವಾಗಿಲ್ಲ. ಗೊತ್ತಿರೋದು ಅಂದರೆ ಗಂಡ ಹೆಂಡತಿ ಜೊತೆಗೆ ಒಂದು ಮಕ್ಕಳಂತ ಏನು ಹೇಳ್ತೀವಿ, ಅತ್ತೆ ಮಾವ ಅಥವಾ ತಂದೆ ತಾಯಿಂದಿರು, ಇಷ್ಟು ಜನಕ್ಕೆ ಮಾತ್ರ ಗೊತ್ತಾದರೆ ಸಾಕು. ಹಾಗೆಯೇ ನೀವು ಕೇಳ್ಬೋದು, ಮೇಡಮ್ ಕುಲದೇವತೆ ವಿಚಾರ ಅಂತ ತಗೊಂಡಾಗ ನೀವು ಹಲವಾರು ವಿಚಾರಗಳನ್ನ ಹೇಳಿದ್ರಿ, ಸೊ ಅದ್ಯಾವುದು ಅಂತ. ಸೊ ಕುಲದೇವತೆ ಅಂತಂದಾಗ ಕುಲದೇವತೆ ವಿಚಾರವನ್ನು ಮಾತ್ರ ಗೊತ್ತಿರುತ್ತೆ ನಮ್ಮ ಕುಲಕ್ಕೆ ಅಂತ ಅಂದ್ಕೊಂಡು ನಾವು ಪೂಜಿಸುವಂತಹ ದೇವರ ವಿಚಾರವಾಗಿ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಬಾರ್ದು. ಸೊ ಅಂಥ ಸಂದರ್ಭದಲ್ಲಿ ಯಾರಾದರೂ ಮಾಂತ್ರಿಕ ಬಾಧೆಗಳನ್ನ ಮಾಡೋದಾಗಲಿ ತಾಂತ್ರಿಕ ಬಾಧೆಗಳನ್ನ ಮಾಡೋದಾಗಿದ್ರೆ ನಿಮಗೇನು ಮಾಡ್ತಾರೆ ಅಂದರೆ, ನೀವು ನಿಮ್ಮ ಊರಿನಲ್ಲೇ ಪೂಜಿಸುವಂಥ ನಿಮ್ಮ ದೇವತೆಯನ್ನೇ ನಿಮಗೆ ಕಣ್ಣು ಕಟ್ಟಿಬಿಟ್ಟು ಅಥವಾ ಚಲನವಲಗಳನ್ನು ಕಟ್ಟಾಕಿ ನಿಮಗೆ ಪ್ರಯೋಗಗಳನ್ನು ಮಾಡ್ತಾರೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ನೀವು ಅರ್ಥಕೋಬೇಕು ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ಪೂಜಿಸುವ ಒಂದು ದೇವತಾ ವಿಚಾರವನ್ನು ನಾವು ಬಾಯ್ಬಿಟ್ಟು ಹೇಳಬಾರ್ದು. ಸೊ ವರಮಹಾಲಕ್ಷ್ಮಿ ಮಾಡುವಂಥದ್ದಾಗಲಿ ದೀಪಾವಳಿ ಮಾಡುವಂಥದ್ದಾಗಲಿ, ಸೊ ಹಿಂದಿನ ಕಾಲದಲ್ಲಿ ನೀವು ನೋಡ್ಬೋದಿತ್ತು, ನಮಗೆ ಎಷ್ಟು ಬೇಕು ನಾವು ಅಷ್ಟು ಜನನ ಮಾತ್ರ ನಾವು ಕರೀತಾ ಇದ್ದು. ಒಂದು ದೀಪಾವಳಿ ಹಬ್ಬಕ್ಕಾಗಲಿ ಒಂದು ವರಮಹಾಲಕ್ಷ್ಮಿ ಗೌರಿ ಗಣಪತಿ ಅಂತ. ಸೊ ಈಗ ಏನಾಗೋದು ಅಂದರೆ ಇಡೀ ಬೀದಿ ಜನನ ಕರೆಯೋದು, ಅರ್ಶಿನ ಕುಂಕುಮ ಕೊಡುವಂಥದ್ದು. ಸೊ ಎಲ್ಲರ ಹತ್ರ ನಾವು ಹೆಣ್ಮಕ್ಳುಗಳು ಹೇಳ್ಕೊಳ್ಳುವಂಥದ್ದು, ನಾನು ಆ ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ, ಈ ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಇದರ ಕಾನ್ಸೆಪ್ಟೇ ಇದೇನೆ, ದೇವರಿಗೆ ಕಣ್ ಕಟ್ಟಾಕ್ಬಿಡುವಂಥದ್ದು ಅಂತ. ಹಾಗಾಗಿ ಯಾರಾದರೂ ಈ ಥರ ಎಲ್ಲ ಒಂದು ವ್ರತವನ್ನಾಗಲಿ ಅಥವಾ ಒಂದು ಪೂಜೆಗಳನ್ನಾಗಲಿ ಮಾಡ್ತಾ ಇದ್ದರೆ, ಸೊ ಖಂಡಿತವಾಗ್ಲೂ ಅದರ ಬಗ್ಗೆ ಎಲ್ಲ ಕಡೆ ಹೇಳ್ಕೊಳ್ಳುವಂಥ ತಿರುಗುವಂಥದ್ದು ಬೇಡ. ಯಾರಾದರೂ ನಿಮಗೆ ಪರಿಹಾರವನ್ನು ಕೊಟ್ಟರು ಅಂತ ಅಂದ್ಕೊಳ್ಳಿ, ಅಂಥವ್ರ ಹತ್ರ ಮಾತ್ರ ನೀವು ಹೇಳ್ಕೊಂಡು ಆ ದೇವತಾ ವಿಚಾರದಿಂದ ನೀವು ಪರಿಹಾರವನ್ನು ಕಂಡುಕೊಳ್ಬೇಕಾಗಿ ಹೇಳ್ಕೊತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈ ಕಾರ್ಯಕ್ರಮದ ಮುಖಾಂತರ. ಧನ್ಯವಾದ ಮೇಡಮ್. ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಗುರುಜಿ, ಇನ್ನು ದೇವರಿಗೆ ಕಣ್ಕಟ್ಟು ಪ್ರಯೋಗ ನಡೆದಿದ್ರೆ ಅದರಿಂದ ಆಚೆ ಬರೋ ಪರಿಹಾರ ಏನು? ಸೊ ಖಂಡಿತವಾಗ್ಲೂ ಯಾರಿಗಾದರೂ ಕಣ್ಣು ಕಟ್ಟಿದೆ, ದೇವರಿಗೇನೆ ಕಣ್ಣು ಕಟ್ಟಿ ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ, ಯಾವುದೇ ಪ್ರಯೋಗಗಳು ಆಗಿದೆ ಅಂತ ಗೊತ್ತಾದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಹಲವಾರು ವಿಧಗಳಿದೆ. ಸೊ ಇದರಲ್ಲಿ ಪ್ರಯೋಗಗಳಿರುತ್ತೆ. ಭೂತ ಪ್ರಯೋಗ ಆಗಿದೆಯಾ, ಶಾಕಿನಿ ಪ್ರಯೋಗ ಆಗಿದೆಯಾ, ಡಾಕಿನಿ ಪ್ರಯೋಗ ಆಗಿದೆಯಾ, ಅಥವಾ ಸ್ಮಶಾನ ಪ್ರಯೋಗಗಳಾಗಿದೆಯಾ ಅಂತ ತುಂಬ ಹಲವಾರು ವಿಧಗಳಿದೆ. ಸೊ ಅದನ್ನು ನಾವು ತಾನು ಪೂಜಿಸುವ ದೇವರಿಗೇನೆ ಕಣ್ಣು ಕಟ್ಟಿರುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಪರಿಹಾರ ಅಂತ. ಸೊ ಆ ಪರಿಹಾರ ಅಂತ ತಗೊಂಡಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಏನು ಮೇಡಮ್ ಎಲ್ಲರೂ ಅರಳಿ ಮರದ ಕಡೆಗೇ ಸುತ್ತ ಕೇಳ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ ಪ್ರಿಯ ವೀಕ್ಷಕರೇ. ಅದಕ್ಕೆ ಕೆಲವು ಪರಿಹಾರ ಅಂತ ತಗೊಂಡಾಗ ಕ್ರಮಗಳು ಹೇಳಿರುವಂಥದ್ದು. ಸೊ ಇದಕ್ಕೆ ಅರಳಿ ಮರದ ಕೆಳಗಡೆ ಭೂತ ಬಲಿ ಹಾಕಬೇಕು ಅಂತ ಹೇಳ್ತಾರೆ. ಯಾರಿಗೆ? ದೇವರಿಗೆ ಕಣ್ಣು ಕಟ್ಟಿ ಪ್ರಯೋಗ ಮಾಡಿದಾಗ, ಅಂದರೆ ತಾನು ಪೂಜಿಸುವ ದೇವರಿಗೇನೆ ಈ ಪ್ರಯೋಗ ಮಾಡಿದಾಗ ಈ ಪರಿಹಾರವನ್ನು ನಾವು ಮಾಡ್ಕೋಬೇಕು. ಸೊ ಇದರಲ್ಲಿ ಎರಡು ವಿಧ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆ ನಂತರ ನಾರಾಯಣ ಬಲಿ ಅಂತ ಹೇಳ್ತಾರೆ. ಸೊ ನಾರಾಯಣ ಬಲಿ ಮಾಡಬೇಕಾದ್ರೆ ಹೆಣ್ಮಕ್ಳು ಹೋಗಬೇಕಾ, ಗಂಡು ಮಕ್ಕಳು ಹೋಗಬೇಕಾ, ಸೊ ಈ ಥರ ಎಲ್ಲ ಪ್ರೊಸೀಜರ್ಸ್ಗಳಿದೆ. ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿಯ ವೀಕ್ಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ತಮ್ಮ ಗಣಪತಿ ಆರಾಧನೆ ಮಾಡ್ಕೋಬೇಕು, ಕುಲದೇವರ ಆರಾಧನೆ ಮಾಡ್ಕೋಬೇಕು. ಎಗೇನ್ ಬಂದು ಪ್ರಾಯಶ್ಚಿತ ಸಂಕಲ್ಪ ಅಂತ ನಾನು ಹೇಳ್ತೀನಿ. ಆ ಪ್ರಾಯಶ್ಚಿತ ಸಂಕಲ್ಪವನ್ನು ಕೊಟ್ಟು ಆ ನಂತರ ಕೆಲವು ಪರಿಹಾರಗಳನ್ನ ಮುಂದುವರಿಸಬೇಕಾಗುತ್ತೆ. ಸೊ ಹಾಗಾಗಿ ನಾನೀಗ ಫಸ್ಟ್ ಹೇಳಿದೆ, ಅರಳಿ ಮರದ ಕೆಳಗೆ ಭೂತ ಬಲಿ ಹಾಕಿಸ್ಬೇಕು. ಆ ನಂತರ ಬಂದು ನಾರಾಯಣ ಬಲಿ ಅಂತ ಹೇಳ್ತೀವಿ. ಆ ನಂತರ ಬಂದು ಉಪ್ಪು ಮತ್ತು ಕಾಳು ಮೆಣಸಿನಿಂದ ಅಶ್ವಾರೂಢ ಹೋಮ ಮಾಡಿಸಿ ಅಂತ ಹೇಳ್ತಾರೆ. ಕಾಳು ಮೆಣಸು ಮತ್ತು ಉಪ್ಪು ಬರುತ್ತೆ, ಅದರಲ್ಲಿ ಅಶ್ವಾರೂಢ ಹೋಮ ಅಂತ. ಯಾಕಂದರೆ ಯಾರು ಹೋಮದ ಬಗ್ಗೆ ಅತ್ಯಂತ ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ, ಸೊ ಅಂಥವ್ರ ಹತ್ರನೇ ನೀವು ಹೋಗಬೇಕು. ಈಗ ಡಾಕ್ಟರ್ ಹತ್ರ ಹೋದಾಗ ಒಂದು ಕರೆಕ್ಟಾಗಿ ಒಂದು ಡಯಾಗ್ನೋಸ್ ಆಯಿತು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಬ್ಲಡ್ ಟೆಸ್ಟ್ ಆಯಿತು, ಸ್ಕ್ಯಾನಿಂಗ್ ಆಯಿತು, ಇದೇ ಕಾಯಿಲೆ ಅಂತ ಗೊತ್ತಾದಾಗ ನಾವು ಡಾಕ್ಟರ್ ಹತ್ರ ಬಂದು ಏನು ಮಾಡ್ತೀವಿ, ಅವರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ ತೊಗೊಂಡಾಗ ನಮಗೆ ಗುಣ ಆಗೋದು ನಾವು ಕಾಣ್ತೀವಿ. ಅದೇ ಥರ ಕರೆಕ್ಟ್ ಆದವ್ರ ಹತ್ರ ಹೋದಾಗ ನಿಮಗೇನಾಗುತ್ತೆ, ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ. ಅದೇ ಥರ ಹೋಮ ಆಗಲಿ ಪರಿಹಾರ ಆಗಲಿ ಕರೆಕ್ಟಾಗಿ ಮಾಡಿದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ. ಸೊ ಉಪ್ಪು ಮತ್ತು ಕಾಳು ಮೆಣಸಿನಿಂದ ನೀವೇನು ಮಾಡಬೇಕಾಗುತ್ತೆ, ರೂಢ ಹೋಮ ಬಲಿ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಮಾಡಿಸ್ಕೊಂಡ್ರು ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ. ಹಾಗೆಯೇ ವೈಶ್ವದೇವ ಬಲಿ ಅಂತ ಹೇಳ್ತೀವಿ, ಅದೊಂದು ಪೂಜೆ ಇದೆ. ಸೊ ಅದನ್ನು ಮಾಡಬೇಕಾಗುತ್ತೆ. ಹಾಗೆ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಅಂತ ಹೇಳ್ಬಿಟ್ಟು, ಕಾಮನ್ ಆಗಿ ಎಲ್ಲರೂ ರುದ್ರಾಭಿಷೇಕ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ಬರುವಂಥದ್ದು ಅಂದರೆ ತಾನು ಪೂಜಿಸುವ ದೇವರಿಗೆ ಕಣ್ಣು ಕಟ್ಟಿರುವಂಥ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕವನ್ನು ಮಾಡಿಸ್ಬೇಕಾಗುತ್ತೆ. ಸೊ ಅದನ್ನು ಅಷ್ಟೇನೆ ಎಷ್ಟು ದಿನ ಮಾಡಿಸ್ಬೇಕು, ಯಾವ ಸಂದರ್ಭದಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅಂತೇಳಿ ವಿಧಿವತ್ತಾಗಿದೆ. ಸೊ ಇದೊಂದು ಪರಿಹಾರ ಕ್ರಿಯೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆಯೇ 1,00,000 ಸತಿ ಗಾಯತ್ರಿ ಜಪವನ್ನು ಮಾಡುವಂಥದ್ದು. ಗಾಯತ್ರಿ ಜಪ ಅಂತ ಇದೆ. ಸೊ ಅದು ಕಾಮನ್ ಆಗಿ ಎಲ್ಲರಿಗೆ ಗೊತ್ತಿರುತ್ತದೆ. ಗಾಯತ್ರಿ ಜಪ ಮಾಡಿ ಅದರಿಂದ ಹೊರಗಡೆ ಬರುವಂಥದ್ದು ಅಂತ. ಹಾಗೆಯೇ ಮಹಾಮೃತ್ಯುಂಜಯ ಮಾಡ್ಸಕ್ಕೆ ಹೇಳ್ತಾರೆ. ಆ ಮಹಾಮೃತ್ಯುಂಜಯ ಮಾಡಿಸುವಂಥದ್ದು ಮೊಸರಿನಲ್ಲಿ ಮಾಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಸಮಸ್ಯೆ ಇದ್ದರೆ ಅದರಿಂದ ಮಹಾಮೃತ್ಯುಂಜಯ ಮಾಡಿಸೋದು ಮೊಸರಿನಿಂದ ಅಭಿಷೇಕ ಮಾಡಿಸಿ ಮಾಡುವಂಥದ್ದು ಅಂತ ಹೇಳ್ತೀವಿ.
ಹಾಗೇನೇ ಕೂಷ್ಮಾಂಡ ಹೋಮ ಅಂತ ಹೇಳ್ತೀವಿ. ಕೂಷ್ಮಾಂಡ ಅಂತ ಹೇಳಿದ್ರೆ ಕುಂಬಳಕಾಯಿಯಿಂದ ಹೋಮ ಅಂತ. ಸೊ ಹೋಮದ ವಿಚಾರ ಅಂತಂದಾಗ ತುಂಬ ವಿಷಯಗಳು ಬರುತ್ತೆ, ಅದು ಪರಿಹಾರ ಕ್ರಿಯೆಯಲ್ಲಿ ಬರುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೇವರಿಗೆ ಕಣ್ಣು ಕಟ್ಟು ಪ್ರಯೋಗದಲ್ಲಿ 2 ವಿಧ ಅಂದೆ. ಆ 2 ವಿಧದಲ್ಲಿ ತಾನು ಪೂಜಿಸುವ ದೇವರಿಗೆ ಕಣ್ಣು ಕಟ್ಟಿ ಪ್ರಯೋಗಗಳಾದಾಗ ನೀವು ಇದೆಲ್ಲ ಪರಿಹಾರಗಳನ್ನು ಮಾಡಿಕೊಂಡು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಮತ್ತೆ ಹಾಗೇನೇನೆ ಇನ್ನೊಂದು ಏನು ಅಂದರೆ, ಪರ ಊರಿನಲ್ಲಿರುವ ದೇವರಿಗೆ ಕಣ್ ಕಟ್ಟೋದು ಅಂತಂದರೆ, ಅಂದರೆ ನೀವು ಇಷ್ಟಪಟ್ಟಿರೋ ದೇವರು ಅಥವಾ ಬೇರೆ ಊರಿನಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅಂತಹ ದೇವರಿಗೆ ಏನು ಮಾಡ್ತಾರೆ ಅಂದರೆ ಪರ ಊರು ಅಂತಲೇ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಬೇರೆ ಊರಿಗೆ ಅಲ್ಲಿ ಹೋಗ್ಬಿಟ್ಟು ಕಣ್ಣು ಕಟ್ಟುವಂಥದ್ದು. ಹಾಗಾಗಿ ಬೇರೆ ಊರಿನಲ್ಲಿ ನೀವು ಯಾರಾದರೂ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ರೆ, ಸೊ ನೀವು ಯಾರ ಹತ್ರನೂ ಹೇಳ್ಕೋಬಾರ್ದು ನಾನು ಇಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ನಾವು ಹೇಳ್ತೀವಿ ಉತ್ತನಹಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಚಾಮುಂಡೇಶ್ವರಿ. ಯಾಕಂದರೆ ಬೆಂಗಳೂರಿನವರು ಇಲ್ಲಿಗೆ ಬರುವಂಥದ್ದು, ಇಲ್ಲಿಯವರು ಅಲ್ಲಿಗೆ ಬರುವಂಥದ್ದು ಇರುತ್ತಲ್ಲ. ಎಷ್ಟೋ ಬಾರಿ ನಮಗೆ ಸಫಲತೆಗಳು ಜಾಸ್ತಿ ಆಗ್ತಾ ಇದ್ದಾಗ ಅವರಿಗೆ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ, ಓ ಇವರು ಯಾವುದೋ ಒಂದು ಪೂಜೆಗಳನ್ನು ಮಾಡಿಕೊಂಡು ಆ ಪರಿಹಾರವನ್ನು ಮಾಡ್ಕೋತಾ ಇದ್ದಾರೆ ಅಂತ. ಹಾಗಾಗಿ ಪರ ಊರಿನಲ್ಲಿರುವಂತಹ ದೇವತಾ ವಿಚಾರವನ್ನು ನೀವು ಸಮೇತ ಹೇಳ್ಬಾರ್ದು. ಸೊ ಇದನ್ನು ನಾವು ಜಾತಕದಲ್ಲಿ ಅಂದರೆ ಆ ಸಮಯದಲ್ಲಿ ಅಂದರೆ ಪ್ರಶ್ನಾ ಸಮಯದಲ್ಲೇ ನಾವು ನೋಡ್ಬಿಟ್ಟು ಹೇಳ್ತೀವಿ. ಅಂದರೆ 12ನೇ ಭಾವದಲ್ಲಿ ಏನಾದರೂ ಗುರು ಜೊತೆಯಲ್ಲಿ ಅಂದರೆ ಪ್ರತಿಯೊಂದು ಲಗ್ನಕ್ಕೆ ಅಂತಂದೆ ಬಾಧಕಾಧಿಪತಿ ಏನಾದರೂ ಇದ್ದು 6ನೇ ಮನೆ ಅಧಿಪತಿ ಜೊತೆಗಿದ್ರೆ ಪರ ಊರಿನಲ್ಲಿರುವಂತಹ ದೇವರಿಗೆ ತಡೆ ಮಾಡಿರ್ತಾರೆ, ಅಥವಾ ಏನು ಹೇಳ್ತೀವಿ ತಡೆ ಮಾಡಿ ನಮ್ಮಗಳಿಗೆ ತೊಂದರೆ ಮಾಡಿರ್ತಾರೆ, ದೇವತೆಗೇ ತಡೆ ಕಟ್ಟಿರ್ತಾರೆ ಅಂತಲೇ ಹೇಳ್ತಾರೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನಾನು ಹೇಳಿದೆ ಯಾವ ಯಾವ ಪರಿಹಾರಗಳು ಅಂತೇಳ್ಬಿಟ್ಟು, ಅರಳಿ ಮರದ ಕೆಳಗಡೆ ಭೂತ ಬಲಿ, ನಾರಾಯಣ ಬಲಿ, ಉಪ್ಪು ಮತ್ತು ಕಾಳು ಮೆಣಸಿನಿಂದ ಹಲವಾರು ಪ್ರಯೋಗಗಳನ್ನ ಮಾಡಿಕೊಳ್ಳುವಂಥದ್ದು ಅಂತ. ಹಾಗಾಗಿ ಯಾರಾದರೂ ಈ ಥರ ಪ್ರಯೋಗಗಳನ್ನು ಮಾಡಿನೂ ನೀವು ಹೊರಗಡೆ ಬರೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನೀವು ಮೊದಲನೇದು ಏನು ತಿಳ್ಕೊಬೇಕು ಅಂತಂದರೆ, ನಾವು ಎಲ್ಲೋ ಕುಲದೇವತೆಯನ್ನು ಬಿಟ್ಟಿದ್ದೀವಿ ಅಂತ ತಿಳ್ಕೊಂಡು. ಸೊ ಹಾಗಾಗಿ ನೀವೇನು ಮಾಡಬೇಕು, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ನಿಮಗೆ ಕುಲದೇವರು ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಸೊ ಕುಲದೇವರನ್ನ ಯಾವ ರೀತಿ ಕಂಡುಹಿಡ್ಕೊಳ್ಳುವಂಥದ್ದು ಅಂತ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ ಯಾವ ಯಾವ ನಕ್ಷತ್ರದಲ್ಲಿ ನಮಗೆ ಕುಲದೇವರು ಇದ್ದಾಗ ಇಂಥ ಕುಲದೇವತೆನೇ ಅಂತ ನಮಗೆ ಗೊತ್ತಾಗೋದು, ಅಥವಾ ಕುಲದೇವತೆ ದೋಷಗಳಾಗಿರ್ಬೋದು ಅಥವಾ ಕುಲದೇವತೆಯ ಶಾಪಗಳಿರ್ಬೋದು. ಸೊ ಇಂಥದ್ದನ್ನೆಲ್ಲ ನಾನು ಮುಂದಿನ ವಿಚಾರದಲ್ಲಿ ಹೇಳ್ತೀನಿ. ಹಾಗೆಯೇ ಈಗ ಒಂದು ಸಣ್ಣ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ. ಸೊ ನೋಡಿ, ಯಾವ ಪರಿಹಾರ ಅಂತಂದರೆ, ಸೊ ನಮ್ಮ ಕಾರ್ಯಕ್ರಮ ಯಾವಾಗಲೂ ಶುರುವಾಗೋದು ಗುರುವಾರ, ಶುಕ್ರವಾರ, ಶನಿವಾರ. ಸೊ ಇವತ್ತಿನ ದಿನ ನೀವು ಗುರುವಾರ ಕಾರ್ಯಕ್ರಮವನ್ನು ನೋಡಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಅಂಥ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು, ಇದೊಂದು ವಿಳ್ಯದೆಲೆ, ಪ್ಲೇನ್ ಇದೊಂದು ಬೌಲು, ಹಾಗೆ ಬಂದು ಒಂದು ಬೆಳ್ಳಿ ಉಂಗುರ, ಒಂಚೂರು ಪಚ್ಕರ್ಪೂರ ತೊಗೋಬೇಕಾಗುತ್ತೆ. ಏನು ಮೇಡಮ್ ಇಷ್ಟು ಸಿಂಪಲ್ ಪರಿಹಾರದಲ್ಲಿ ಖಂಡಿತವಾಗ್ಲೂ ನಮ್ಮದು ಸಮಸ್ಯೆ ಬಗೆಹರಿಯುತ್ತಾ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಬಂದು ಇದು ಬೇರೆ ಕಮ್ಯುನಿಟಿಯವರು ಮಾಡುವಂಥದ್ದು. ಸೊ ಅವರು ನನಗೆ ಹೇಳ್ಕೊಟ್ಟಿರೋದು, ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ. ಎಷ್ಟೋ ಬಾರಿ ಮನೇಲಿ ಹಲವಾರು ಜನಗಳಿರ್ತಾರೆ, ಅಂದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಗಂಡ ಹೆಂಡತಿನೂ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ದುಡ್ಡು ಕೈಯಲ್ಲೇ ನಿಲ್ತಾ ಇಲ್ಲ, ಅಥವಾ ಬಂದಿದ್ದ ದುಡ್ಡು ಅನಾವಶ್ಯ ಖರ್ಚಾಗ್ತಾ ಇದೆ, ಆಸ್ಪತ್ರೆಗೆ ಖರ್ಚಾಗ್ತಾ ಇದೆ, ಬೇರೆ ಇನ್ಯಾವುದೋ ರೀತಿ ಅನ್ನೆಸೆಸರಿ ಖರ್ಚಾಗ್ತಾ ಇದೆ ಅಂತಲೇ ಅಂದ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಥರ ಒಂದು ಗಾಜಿನ ಬೌಲ್ ತೊಗೋಬೇಕು. ಯಾವಾಗ ಮಾಡಬೇಕು ಅಂತ ಕೇಳಿದರೆ, ಪ್ರತಿ ಶುಕ್ರವಾರ ಮಾತ್ರ ಮಾಡುವಂಥದ್ದು. ಶುಕ್ರವಾರ ಬೆಳಿಗ್ಗೆ 5ರಿಂದ 6 ಗಂಟೆ ಒಳಗಡೆ ಮುಗಿಸಿ, ಹಾಗೇನೇ ಬಂದು ಸಂಜೆ 5ರಿಂದ 6 ಗಂಟೆ ಒಳಗಡೆ ಮಾಡಬೇಕು. ಬೇರೆ ದಿನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಬೇರೆ ದಿನ ಅಂತ ತಗೊಂಡಾಗ ಅಮಾವಾಸ್ಯೆ ದಿನದಲ್ಲಿ ಶುಕ್ರವಾರ ಬಂದರೆ ಅಥವಾ ಅಮಾವಾಸ್ಯೆ ದಿನ ಹುಣ್ಣಿಮೆ ಬಂದರೆ ಮಾತ್ರ ನೀವು ಮಾಡಬೇಕು. ನೋಡಿ, ಈಗೊಂದು ಬೌಲ್ ತೊಗೊಳ್ಳಿ. ಈ ಬೌಲ್ ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ, ನೋಡಿ ಬೆಳ್ಳಿ ಉಂಗುರ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ, ಕ್ಲೀನಾಗಿ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ವಜ್ರ ಇರಲಿ ಅಥವಾ ಬೇರೆ ನಾವೇನು ಹೇಳ್ತೀವಿ ಬೇರೆ ಮೆಟಲ್ಸ್ ಎಲ್ಲ ಇದೆಯಲ್ಲ, ಕಾಪರ್ ಇರ್ಬೋದು, ಅದು ಯಾವುದು ಯೂಸ್ ಮಾಡೋಂಗಿಲ್ಲ. ಅಕಸ್ಮಾತ್ ನಿಮ್ಮದು ಏನು ಹೇಳ್ತೀವಿ ಲಕ್ಕಿ ಕಲರ್ ಸ್ಟೋನ್ಸ್ ಅಂತ ನಾವೇನು ಹೇಳ್ತೀವಿ, ಎಂಬ್ರಾಯ್ಡ್ ಆಗಿದ್ದು ಪರ್ಲ್ ಆಗಿರ್ಬೋದು, ಅಥವಾ ಡೈಮಂಡ್ ಆಗಿರ್ಬೋದು, ಎಮೆಥಿಸ್ಟ್ ಸ್ಟೋನ್ಸ್ ಅಂತ ನಾವೇನು ಹೇಳ್ತೀವಿ, ಗೋಮೇಧಿಕ ಅಂತ. ಸೊ ಆ ಥರ ಎಲ್ಲ ಇದ್ರೂ ನೀವೇನು ಮಾಡಬೇಕು, ಅದನ್ನು ಯಾವುದು ಯೂಸ್ ಮಾಡೋಂಗಿಲ್ಲ, ಬೆಳ್ಳಿದೇನೆ ನೀವು ತೊಗೋಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಬೆಳ್ಳಿ ಉಂಗುರನ ನೀವೇನು ಮಾಡಬೇಕು, ಅಥವಾ ಮೇಡಮ್ ನೀವು ಹೇಳಿದ್ರಿ ನಮ್ಮ ಹತ್ರ ಸ್ಟೋನೇ ಇಲ್ಲ ಪ್ಲೇನ್ ಆಗಿದೆ ಅಂತ, ಖಂಡಿತವಾಗ್ಲೂ ಪ್ಲೇನ್ ಆಗಿದ್ರೂ ಪರವಾಗಿಲ್ಲ. ಸೊ ಈ ಬೌಲ್ ತೊಗೋಬೇಕು, ಕ್ಲೀನಾಗಿ ತೊಳೆದಿರಬೇಕು, ಒಣಗಿರಬೇಕು. ಇದು ಅಷ್ಟೇನೆ ಕ್ಲೀನಾಗಿ ತೊಳೆದಿರಬೇಕು, ಒಣಗಿರಬೇಕು. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಥರ ಈ ಬೌಲ್ ಒಳಗಡೆ ಕ್ಲೀನಾಗಿ ಇದನ್ನು ಹಾಕಬೇಕಾಗುತ್ತೆ. ಯಾವುದನ್ನು, ಉಂಗುರವನ್ನು ಹಾಕಬೇಕು. ಅದರ ಜೊತೆಗೆ ಪಚ್ಚ ಕರ್ಪೂರ ಅಂತ ಸಿಗುತ್ತೆ, ಆ ಪಚ್ಚ ಕರ್ಪೂರವನ್ನು ಈ ಬೌಲಿಗೆ ಹಾಕಬೇಕು. ನಾನು ತರಲಿಲ್ಲ, ಅನ್ಯತಃ ಭಾವಿಸಬೇಡಿ. ಹಾಗೆಯೇ ನೋಡಿ, ವಿಳ್ಯದೆಲೆ ತಂದಿದ್ದೀನಿ. ಈ ವಿಳ್ಯದೆಲೆನ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ತೊಟ್ಟನ್ನ ಕಿತ್ತು ಹಾಕಬೇಕು. ಈ ತೊಟ್ಟನ್ನ ಕಿತ್ತು ಹಾಕ್ಬಿಟ್ಟು ನೀವು
ಇಟ್ಕೋಬೇಕು. ಆಮೇಲೆ ವೀಳ್ಯದೆಲೆ ಯಾವುದೇ ಕಾರಣಕ್ಕೂ ತೂತುಗಳಾಗಿರ್ಬೋದು, ಕಪ್ಪು ಬಂದಾಗಿರ್ಬೋದು, ಒಣಗಿರಬಾರ್ದು. ಹಾಗೇನೇ ಇದನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಗಂಡ ಇದ್ದರೆ ಗಂಡನ ಉಂಗುರ, ಅಥವಾ ಹೆಂಡತಿ ಇದ್ದರೆ ಹೆಂಡತಿ ಉಂಗುರ, ಮಕ್ಳಿಗೆ ಏನಾದರೂ ಉಂಗುರ ಧಾರಣೆ ಮಾಡಿಸ್ತಾರೆ ಕೆಲವರು. ಸೊ ಆ ಥರ ಏನಾದರೂ ಇತ್ತು ಅಂತ ಸಂದರ್ಭದಲ್ಲಿ ಎಲ್ಲರ ಉಂಗುರವನ್ನು ನೀವು ಇದರೊಳಗಡೆ ಹಾಕಬೇಕು. ಹಾಕಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಥರ ಕ್ಲೀನಾಗಿ ಹಿಂಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಈ ಥರ ಒಳಗಡೆಗೆ ಮಡಚಬೇಕು. ಸೊ ಯಾವ ಕಡೆ ತೊಟ್ಟು ಕಟ್ ಮಾಡಿದ್ದೀನಿ ನಾನು, ಸೊ ಇಲ್ಲಿ ನೀವು ನೋಡ್ಬೋದು ಈ ತೊಟ್ಟು ಕಟ್ ಮಾಡಿದ್ದೀನಿ. ಅದನ್ನು ನೀವು ಏನು ಮಾಡಬೇಕು ಅಂದರೆ ದೇವತಾ ಕೋಣೆಯಲ್ಲಿ ತೊಗೊಂಡು ಹೋಗಬೇಕು. ಈ ಥರ ಎರಡೂ ಕೈಯಲ್ಲಿ ತೊಗೊಂಡು ದೇವತಾ ಕೋಣೆಗೆ ಹೋಗ್ಬಿಟ್ಟು ನಿಮ್ಮ ಕುಲದೇವ್ರು ಏನಿದ್ದಾರೆ ಅಥವಾ ನಿಮ್ಮ ಇಷ್ಟ ದೇವ್ರು ಏನಿದ್ದಾರೆ ಸೊ ಅವರ ಬಲಭಾಗಕ್ಕೆ ಬರಬೇಕು. ಈ ತೊಟ್ಟು ಕಟ್ ಮಾಡಿರುವಂಥದ್ದು. ಸೊ ಇದು ಅದು ಈ ಕಡೆ ಬಲಭಾಗ ಅಂದರೆ ಈ ಥರ ಬಲಭಾಗದಲ್ಲಿ ಇಟ್ಬಿಡಬೇಕು. ಶುಕ್ರವಾರ ಸಂಜೆ ತಪ್ಪಿದರೆ ಶುಕ್ರವಾರ ಬೆಳಿಗ್ಗೆ ಇಟ್ಟ ನಂತರ ಕೇಳ್ಬೋದು, ಮೇಡಮ್ ಇದನ್ನ ಏನು ಮಾಡ್ಬೋದು ಅಂತ. ಶನಿವಾರ ಬೆಳಿಗ್ಗೆ ನೀವೇನು ಮಾಡಬೇಕು, ಶುಚಿರ್ಭೂತರಾಗಬೇಕು. ಅಂದರೆ ಸ್ನಾನ ಎಲ್ಲ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ವೀಳ್ಯದೆಲೆಯನ್ನು ತೆಗೋಬೇಕು. ಈ ವೀಳ್ಯದೆಲೆನ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಟು ಇಲ್ಲಿ ಎಷ್ಟು ಉಂಗುರಗಳು ಹಾಕಿರ್ತೀರಿ ಆ ಉಂಗುರವನ್ನು ನೀವೇನು ಮಾಡಬೇಕು, ತೋರು ಬೆರಳಿಗೆ ಹಾಕೋಬೇಕು. ಅದು ಯಾವ ಬೆರಳಿಗಾದರೂ ಹಾಕಿರಲಿ. ಸೊ ಈ ಥರ ನೀವು ಡೈರೆಕ್ಟಾಗಿ ತೋರು ಬೆರಳಿಗೆ ಹಾಕೋಬೇಕು. ಆ ತೋರು ಬೆರಳಿಗೆ ಹಾಕ್ಕೊಂಡೇ ಇರಬೇಕು. ಅವತ್ತು ಪೂರ್ತಿ ತೋರು ಬೆರಳಿಗೆ ಹಾಕ್ಕೊಂಡಿರಬೇಕು, ಬಿಚ್ಚಬಾರ್ದು. ಆ ನಂತರದಲ್ಲಿ ನೀವೇನು ಮಾಡಬೇಕು, ಈ ವೀಳ್ಯದೆಲೆನ ತೆಗೊಂಡ್ಬಿಟ್ಟು ಒಣಗಿಸ್ಬಿಡಿ. ಅಂದರೆ ಇಟ್ಟಾಗ ತಾನಾಗೆ ಒಣಗೋಗಿರುತ್ತೆ. ಅದನ್ನು ಒಣಗಿರೋದನ್ನ ನೀವೇನು ಮಾಡಬೇಕು, ಕ್ಲೀನಾಗಿ ಪೌಡ್ರ್ ಥರನಾದರೂ ಮಾಡ್ಬೋದು ಅಥವಾ ಹಾಗೇನಾದರೂ ಇಡ್ಬೋದು. ತೊಗೊಂಡು ಹೋಗ್ಬಿಟ್ಟು ನಿಮ್ಮ ತಿಜೋರಿ ಅಂತ ನಾವು ಹೇಳ್ತೀವಿ ಅಥವಾ ಲಾಕರ್ ಅಂತ ನಾವು ಏನು ಹೇಳ್ತೀವಿ, ಸೊ ಅಂಥ ಕಡೆ ಇಟ್ಟಾಗ ನಿಮಗೆ ಎಷ್ಟೋ ದಿನದಿಂದ ಬಾರದೇ ಇರುವಂಥ ಹಣ ಬರುತ್ತೆ. ಹಾಗೆ ಅನಾವಶ್ಯಕವಾಗಿ ಖರ್ಚಾಗುತ್ತಿರುವಂತಹ ಹಣ ನಿಮ್ಮ ಕೈಯಲ್ಲಿ ನಿಲ್ಲಕ್ಕೆ ಶುರುವಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇದನ್ನು ಮಾಡುವಂಥದ್ದು ನಾನು ಹೇಳಿದೆ ಶುಕ್ರವಾರ ಮಾತ್ರ ಮಾಡುವಂಥದ್ದು, ಬೆಳಿಗ್ಗೆ ಮತ್ತು ಸಂಜೆ. ಮೇಡಮ್ ನಮಗೆ ಪೀರಿಯಡ್ಸ್ ಇದೆ ಅಂದಾಗ ನೆಕ್ಸ್ಟ್ ಟೈಮಲ್ಲೇ ಸೊ ನೀವು ಖಂಡಿತವಾಗ್ಲೂ ಈ ಪರಿಹಾರವನ್ನು ಮಾಡ್ಕೊಂಡಿದ್ರೆ ಹಣದ ಸಮಸ್ಯೆಯು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ. ಧನ್ಯವಾದಗಳು ಗುರೂಜಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದಿರ, ದೇವರು ಕಣ್ಕಟ್ಟೋ ಪ್ರಯೋಗ ಜೊತೆಗೆ ಒಂದು ಪರಿಹಾರವನ್ನು ಕೂಡ ನೀಡಿದಿರ. ಧನ್ಯವಾದ. ತಮಗೂ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಸಮಯದ ಅವಕಾಶ ಇರೋದ್ರಿಂದ ಪ್ರತಿ ದಿನದ ಅಂದರೆ ವಾರದಲ್ಲಿ 3 ದಿನ ಬರುವಂತಹ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಹಾಗೆ ನಮ್ಮನ್ನು ಉತ್ತೇಜನಗೊಳಿಸಿ ಅಂತ ಹೇಳ್ತೀನಿ. ಹಾಗೆ ನನಗೆ ಈ ಅವಕಾಶವನ್ನು ಕೊಟ್ಟಿರುವಂತಹ ನನ್ನ ವಿದ್ಯೆಯನ್ನು ನೀಡಿದಂಥ ನನ್ನ ಗುರು ಹಿರಿಯರಿಗೂ ನನ್ನ ಮಾತೃದೇವತೆಗೂ ವಂದಿಸ್ತಾ ಏನು ಈ ಚಾನೆಲ್ನ ಎಲ್ಲ ಪ್ರೊಪ್ರೇಟರ್ಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಗುರು ಪರಂಪರೆ. ಮತ್ತೊಂದು ವಿಷಯದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಬಿಂಬ.